ಮಹಾರಾಜ ಕಣ್ಣು ಬಿಟ್ಟರೆ ಭಗವಂತ ಮುಂಭಾಗದಲ್ಲೇ ನಿಂತಿದ್ದಾನೆ. ದೇವರ ಮುಂದೆ ನಿವೇದಿಸಿಕೊಳ್ಳಬೇಕು. ಆದರೆ ಮಾತೇ ಹೊರ ಬೀಳ್ತಾ ಇಲ್ಲ. ಆ ಗಾಬರಿಯಲ್ಲಿ ಮಗುವಿನ ಇಂತಹ ಸ್ಥಿತಿಯನ್ನು ಗಮನಿಸಿರುವಂತಹ ಭಗವಂತ ತನ್ನ ಕೈಲಿರುವಂತಹ ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಮಾತು ಹೊರಬೀಳಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಹೊರಬಿದ್ದ ಮಾತು ಅದು ನಾವು ನೀವು ಆಡುವಂತಹ ಮಾತಿನಂತಿರಲಿಲ್ಲ. ಅದು ಭಗವಂತನ ಸ್ತೋತ್ರವೇ ಆಗಿತ್ತು. ಭಗವಂತನ ಸ್ತೋತ್ರವನ್ನು ನಾವು ನೀವು ಮಾಡ್ತೇವೆ. ಹೇಗೆ, ಏನು ಭಗವಂತನ ಸ್ತುತಿಸಬೇಕು, ಭಗವಂತನ ಸ್ವರೂಪ ಏನು ತಿಳಿದಿಲ್ಲ. ಯಾರು ಹಿರಿಯರು ಜ್ಞಾನಿಗಳು ಮಾಡಿಟ್ಟಿರುವಂತಹ ಸ್ತೋತ್ರ ಇದೆ, ನಾವು ಅದನ್ನು ಕಂಠಪಾಠ ಮಾಡಿಕೊಂಡು ಮರು ಒಪ್ಪಿಸ್ತೇವಷ್ಟೇ. ಅದರ ಅರ್ಥಾನುಸಂಧಾನವೂ ನಮಗಿರೋದಿಲ್ಲ. ಆದರೆ ಧ್ರುವ ಮಹಾರಾಜರು ಮಾಡಿರುವಂತಹ ಭಗವಂತನ ಸ್ತೋತ್ರ ಅದು ಹಾಗೆ ಯಾರೋ ಮಾಡಿಟ್ಟಿರತಕ್ಕಂತಹ ಸ್ತೋತ್ರವನ್ನು ತಾನು ಕಂಠಪಾಠ ಮಾಡಿ ಅರ್ಥಜ್ಞಾನ ಅನುಸಂಧಾನ ಇಲ್ಲದೆ ಮರು ಒಪ್ಪಿಸಿರುವಂತಹದ್ದಲ್ಲ. ಅನುಭವದ ಹಿನ್ನೆಲೆಯಲ್ಲಿ ಭಗವಂತನನ್ನು ನಿವೇದಿಸಿಕೊಳ್ತಾ ಇದ್ದಾರೆ. ಆವಾಗಂದಿರತಕ್ಕಂತಹ ಮಾತೆ ಪ್ರಸಿದ್ಧವಾಗಿರತಕ್ಕಂತಹ ಭಗವಂತನ ಸ್ತೋತ್ರ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪುರುಷಾಯ ತುಭ್ಯಂ ನಮಃ. ಭಗವಂತ ನಿನಗೆ ನಮಸ್ಕಾರ. ಯಾರು ನೀನು? ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಭಗವಂತ ನನ್ನ ವಾಗೀಂದ್ರಿಯ ಸುಪ್ತವಾಗಿ ಬಿಟ್ಟಿತ್ತು, ಮಾತೇ ಹೊರ ಬೀಳ್ತಾ ಇರಲಿಲ್ಲ, ವಾಗೀಂದ್ರಿಯ ಮಲಗಿ ಹೋಗಿತ್ತು. ಭಗವಂತ ನೀನು ಒಳಗೆ ಪ್ರವೇಶ ಮಾಡಿ ಆ ವಾಗೀಂದ್ರಿಯಕ್ಕೆ ಪ್ರೇರಣೆ ನೀಡಿದ್ದರಿಂದಾಗಿ ಇವತ್ತು ಮಾತು ಹೊರ ಬೀಳ್ತಾ ಇದೆ. ಮತ್ತಿದು ವಾಗೀಂದ್ರಿಯ ಒಂದೇ ಅಲ್ಲ, ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್. ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇವತ್ತು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಅದು ನೀನು ಒಳಗೆ ನಿಂತುಕೊಂಡು ಪ್ರೇರಣೆ ನೀಡಿದ್ದರಿಂದಾಗಿ. ಅಂತಹ ನಿನಗೆ ನಮಸ್ಕಾರ. ಬದುಕಿನಲ್ಲಿ ನಾನಾ ಬಗೆಯ ಕ್ರಿಯೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಆವಾಗೆಲ್ಲ ನಮ್ಮ ಅನುಸಂಧಾನ ಹೇಗಿರುತ್ತೆ? ನಾನು ನೋಡಿದೆ, ನಾನು ಕೇಳಿದೆ, ನಾನು ಮೂಸಿದೆ, ನಾನು ನಡೆದಾಡಿದೆ, ನಾನು ಆ ಕಡೆ ಈ ಕಡೆ ಎತ್ತಿಟ್ಟೆ. ಪ್ರತಿಯೊಂದು ಕ್ರಿಯೆ ಹಿಂದೆಯೂ ಕೂಡ ನಾನು 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 ಅನ್ನುವಂತಹ ಅನುಸಂಧಾನ ನಮ್ಮದ್ದಾಗಿರತ್ತೆ. ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ, ಇಷ್ಟೇ ಅಲ್ಲ, ಇದರ ಹಿಂದೆ ಇರತಕ್ಕಂತಹ ವ್ಯವಸ್ಥೆ ಏನೆಲ್ಲ ಇದೆ. ಏನಿದೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಈ ಅನುಸಂಧಾನ ಪ್ರತಿನಿತ್ಯ ನಾವು ಬೆಳಗಾದ ಎದ್ದಾಕ್ಷಣ ಮಾಡಬೇಕಂತೆ. ಏನು? ನಮ್ಮ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಜಡವಾಗಿರುವ ಇಂದ್ರಿಯಗಳು ತಾವೇ ತಾವಾಗಿಯೂ ಪ್ರವೃತ್ತವಾಗೋದಿಲ್ಲ. ಬೇಡ, ನಾವಿದ್ದೇವೆ, ನಾವು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡಿಸ್ತೇವೆ ಅಂತಂದರೆ ಈ ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ. ಮತ್ತಾರಿಂದ ಇಂದ್ರಿಯಗಳು ಪ್ರೇರಿತವಾಗ್ತಾವೆ? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ನಮ್ಮೆಲ್ಲ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗಬೇಕು ಅಂತಿದ್ದರೆ ಅವುಗಳ ಒಳಗೆ ಇರತಕ್ಕಂತಹ ಇಂದ್ರಿಯಾಭಿಮಾನ ದೇವತೆಗಳು ತಾವು ಪ್ರವೃತ್ತರಾಗಬೇಕು. ಆ ಇಂದ್ರಿಯಾಭಿಮಾನ ದೇವತೆಗಳ ಮೇಲೆ ಪ್ರಭುತ್ವ ನಮಗಿದೆಯೇ? ಓ ಇಂದ್ರಿಯಾಭಿಮಾನ ದೇವತೆಗಳೇ, ನೋಡಿ, ನಮ್ಮ ಇಂದ್ರಿಯಗಳೊಳಗೆ ನಿಂತುಕೊಂಡು ಅವುಗಳನ್ನು ಕಾರ್ಯಪ್ರವೃತ್ತವಾಗುವಂತೆ ಮಾಡಿ ಅಂತ ಹೇಳಲಿಕ್ಕೆ ಆ ಇಂದ್ರಿಯಗಳ ಮೇಲೇನೇ ನಮಗೆ ಹತೋಟಿ ಇಲ್ಲ. ಯಾವುದನ್ನು ನಾವು ನಮ್ಮ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೇವೆ ಅವುಗಳ ಮೇಲೇನೇ ಹತೋಟಿ ಇಲ್ಲ. ಹಾಗಿರುವಾಗ ಆ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಮೇಲೆ ನಮಗೆ ಪ್ರಭುತ್ವ ಇದೆಯೇ? ಇಲ್ಲ.
ಬೇಡ, ಅವರೇ ಸರ್ವಶಕ್ತರಾಗಿದ್ದುಕೊಂಡು ಪ್ರವೃತ್ತಿ ಮಾಡ್ತಾರೋ ಕೇಳಿದರೆ ಅವರೂ ಸರ್ವಶಕ್ತರಲ್ಲ. ಮತ್ತೆ ಹೇಗೆ ಅವರು ಕಾರ್ಯಪ್ರವೃತ್ತರಾಗಬೇಕು? ಅವರೊಳಗೆ ಪ್ರಾಣದೇವರು ನಿಂತುಕೊಂಡು ಅವರಿಗೆ ಪ್ರೇರಣೆ ನೀಡಬೇಕು. ಪ್ರಾಣದೇವರಿಂದ ಪ್ರೇರಿತರಾಗಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು ತಾವು ಕಾರ್ಯಪ್ರವೃತ್ತರಾದರು ಅಂತಂದರೆ ಆ ಇಂದ್ರಿಯಗಳು ಕಾರ್ಯಪ್ರವೃತ್ತವಾಗ್ತವೆ, ನಮಗದರಿಂದ ಜ್ಞಾನ ಬರುತ್ತೆ, ನಮಗೆ ಅವುಗಳಿಂದ ಕಾರ್ಯ ನಡೆಯುತ್ತೆ. ಸರಿ, ಪ್ರಾಣದೇವರು ಅವರು ಸರ್ವತಂತ್ರ ಸ್ವತಂತ್ರರಲ್ಲ. ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ. ಪ್ರಾಣದೇವರೊಳಗೆ ಮಹಾವಿಷ್ಣು ಇದ್ದಾನೆ. ಆ ಮಹಾವಿಷ್ಣುವಿನಿಂದ ಪ್ರೇರಿತರಾಗಿರತಕ್ಕಂತಹ ಜೀವೋತ್ತಮರಾಗಿರತಕ್ಕಂತಹ ಪ್ರಾಣದೇವರು ತಾವು ಪ್ರವೃತ್ತರಾಗಿ ಇಂದ್ರಿಯಾಭಿಮಾನ ದೇವತೆಗಳಿಗೆ ಪ್ರೇರಣೆ ನೀಡಿದರು ಅಂತಂದರೆ, ಇಂದ್ರಿಯಾಭಿಮಾನ ದೇವತೆಗಳು ಆ ಇಂದ್ರಿಯಗಳೊಳಗೆ ನಿಂತುಕೊಂಡು ಕಾವು ಕಾರ್ಯಪ್ರವೃತ್ತರಾದರು ಅಂತಂದರೆ ಅಲ್ಲಿ ನಮ್ಮ ಸಂಕಲ್ಪ, ನಮ್ಮ ಇಚ್ಛೆ ಜೊತೆ ಸೇರಿದು ಅಂತಂದರೆ ಆವಾಗ ನಾನು ನೋಡಿದೆ, ನಾನು ಓಡಿದೆ, ನಾನು ಕೇಳಿದೆ, ಇವೆಲ್ಲ ಇಂದ್ರಿಯಗಳ ಮೇಲೆ ನಮಗೆ ಪ್ರಭುತ್ವ ಇಲ್ಲ. ಯಾಕಿಲ್ಲ? ನಾವು ಅಂದ ಹಾಗೆಲ್ಲ ನಡೀತಾ ಉಂಟಲ್ವಾ ಅಂತ ನಮಗೆ ಅನಿಸುತ್ತೆ. ಎಷ್ಟು ದಿವಸ? ಒಂದು ದಿವಸ ಬರತ್ತೆ, ಆವಾಗ ತಿಳಿಯೋದು ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ ಅಂತ ಹೇಳಿಕೊಂಡು. ಯಾವಾಗ ನೋಡಬೇಕು ಅಂತಿದೆ, ಏನು ಪ್ರಯತ್ನ ಪಟ್ಟರೂ ಕೂಡ ನೋಡೋದು ಸಾಧ್ಯ ಆಗೋದಿಲ್ಲ. ಕೇಳಬೇಕು ಅಂತಿದೆ, ಏನು ಪ್ರಯತ್ನ ಪಟ್ಟರೂ ಕೂಡ ಕೇಳೋದು ಸಾಧ್ಯ ಆಗೋದಿಲ್ಲ. ಎದ್ದು ಓಡಾಡಬೇಕು ಅಂತಿದೆ, ಕೂದಲಿನಿಂದ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೂದಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿದರೆ ನಮ್ಮ ಕೈಯೇ ನಮಗೆ ನಾವು ಹೇಳಿದಾಗ ಕೇಳೋದಿಲ್ಲ. ಆವಾಗ ನಮಗೆ ಅನುಭವಕ್ಕೆ ಬರೋದು, ಓಹೋ, ಈ ಇಂದ್ರಿಯಗಳ ಮೇಲೆ ಹತೋಟಿ ನಮಗಿಲ್ಲ, ಪ್ರಭುತ್ವ ನಮಗಿಲ್ಲ. ಹಾಗೆ ನಡೆಯಿತು. ಒಮ್ಮೆ ಊಟಕ್ಕೆ ಎಂದು ಕೂತಿದ್ದಾರೆ, ಎಲೆ ಹಾಕಿ ಆಗಿದೆ, ಎಲೆ ತುಂಬ ಬಡಿಸಾಗಿದೆ, ಪರಿಷೇಕನೂ ನಡೆದು ಹೋಯಿತು, ಆಪೋಷಣವೂ ತಗೊಂಡದ್ದಾಯಿತು. ಇನ್ನೇನು ತುತ್ತು ಎತ್ತಿ ಬಾಯೊಳಗೆ ಇಟ್ಟುಕೊಳ್ಬೇಕು. ಇದ್ದಕ್ಕಿದ್ದ ಹಾಗೆ ಕೈ ಯಾಕೋ ಹಿಡಿದು ಕೇಳ್ತಾ ಇಲ್ಲ. ಹಸಿವಾಗ್ತಾ ಇಲ್ವೋ? ಹಸಿವಾಗ್ತಾ ಇದೆ. ಯಾಕೆ ಉಣ್ತಾ ಇಲ್ಲ? ಎಲೆ ಹಾಕಿಲ್ವೋ, ಬಡಿಸಿಲ್ವೋ, ಪರಿಷೇಕ ಆಗಿಲ್ವೋ, ಆಪೋಷಣ ಆಗಿಲ್ವೋ? ಎಲ್ಲ ಆಗಿದೆ, ಎಲ್ಲ ಸಿದ್ಧತೆಗಳು ಇದ್ದಾವೆ. ಬಯಕೆ ಬೇರೆ ಇದೆ, ಹೊಟ್ಟೆ ಹಸಿತಾ ಇದೆ, ಅನ್ನ ಸಿದ್ಧವಾಗಿದೆ, ಉಣ್ಣೋಣ ಅಂತ ಹೇಳಿದರೆ ಕೈ ಯಾಕೋ ಹಿಡಿದು ಕೇಳ್ತಾ ಇಲ್ಲ. ಯಾರಿಂದ ಆಗತ್ತೆ? ಈ ಎಲ್ಲ ಇಂದ್ರಿಯಗಳ ಒಳಗೆ ಇಂದ್ರಿಯಾಭಿಮಾನ ದೇವತೆಗಳು ಅಂತಿದ್ದಾರೆ. ಅವರು ಕಾರ್ಯಪ್ರವೃತ್ತರಾಗಬೇಕು. ಅವರು ಕಾರ್ಯಪ್ರವೃತ್ತರಾಗಬೇಕು ಅಂತಿದ್ದರೆ ಅವರೊಳಗೆ ಇರತಕ್ಕಂತಹ ಪ್ರಾಣದೇವರು ಪ್ರೇರಣೆ ನೀಡಬೇಕು. ಪ್ರಾಣದೇವರು ಪ್ರೇರಣೆ ನೀಡಬೇಕು ಅಂತ ಹೇಳಿದರೆ ಮಹಾವಿಷ್ಣು ಪ್ರೇರಣೆ ನೀಡಬೇಕು. ಇವೆಲ್ಲ ನಮಗೆ ಇವಾಗ ತಿಳಿಯೋದಿಲ್ಲ. ನಾನೇ ಮಾಡಿದೆ, ನಾನೇ ನೋಡಿದೆ, ನಾನೇ ಓಡಾಡಿದೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಇದು ಹೀಗಾಯಿತು. ಏನು? ಮೇಲೆ ದೀಪ ಉರಿತಾ ಉಂಟು. ಹೇಗೆ ಉರಿಯತ್ತೆ? ಆ ಗೋಡೆಯಲ್ಲಿ ಒಂದು ಸ್ವಿಚ್ ಇದೆ. ಸ್ವಿಚ್ ಅದುವಿದೆ ಅಂತಂದರೆ ಮೇಲೆ ದೀಪ ಉರಿಯತ್ತೆ, ಫ್ಯಾನ್ ತಿರುಗತ್ತೆ. ಒಂದು ಮಗು ಹೀಗೆ ಅಂದುಕೊಳ್ಳತ್ತೆ, ಓಹೋ, ಫ್ಯಾನ್ ತಿರುಗಬೇಕು ಅಂತಿದ್ರೆ, ದೀಪ ಉರಿಬೇಕು ಅಂತಿದ್ರೆ ಏನು ಮಾಡಬೇಕು? ಮೇಲೊಂದು ಫ್ಯಾನ್ ಅಂಟಿಸಬೇಕು, ಒಂದು ಬಲ್ಬ್ ಅಂಟಿಸಬೇಕು, ಗೋಡೆಯಲ್ಲೊಂದು ಸ್ವಿಚ್ ಅಂಟಿಸಬೇಕು. ಸ್ವಿಚ್ ಅದುಮಿದೆ ಅಂತಂದರೆ ಮೇಲೆ ದೀಪ ಬೆಳಗತ್ತೆ, ಫ್ಯಾನ್ ತಿರುಗತ್ತೆ. ಮಾಡಿದರೆ ಹಾಗಾಗತ್ತೋ? ಇಲ್ಲ. ಯಾಕೆ? ಆ ಸ್ವಿಚ್ಗೂ ಈ ಫ್ಯಾನಿಗೂ ಕನೆಕ್ಷನ್ ಇಲ್ಲ. ಹಿಂದೆ ಎಲ್ಲ ಗೋಡೆ ಮೇಲೆ ವೈರಿಂಗ್ ಇರ್ತಾ ಇತ್ತು, ಇವತ್ತು ಅದೂ ಇಲ್ಲ. ಎಲ್ಲ ಗೋಡೆ ಒಳಗೆ ಮುಚ್ಚಿ ಹೋಗಿದೆ, ಒಂದೂ ಕಾಣೋದಿಲ್ಲ. ಫ್ಯಾನ್ ತಿರುಗಬೇಕು ಅಂತಿದ್ರೆ ಗೋಡೆಗೆ ಸ್ವಿಚ್ ಅಂಟಿಸಬೇಕು, ಅದು ಮೇದ್ರೆ ಸಾಕು ಫ್ಯಾನ್ ತಿರುಗತ್ತೆ ಅಂತ ಅಂದುಕೊಂಡ್ರೆ ಎಷ್ಟು ಬಾಲಿಶವಾದದ್ದು. ಹಾಗಾಯಿತು. ನಾನು ನೋಡಿದೆ, ನಾನು ಸಂಕಲ್ಪ ಮಾಡಿದರೆ ಸಾಕು ನಡೆದು ಹೋಗತ್ತೆ. ಮುಗೀತೋ? ಇಲ್ಲ. ಆ ಸ್ವಿಚ್ಚಿಗೂ ಫ್ಯಾನಿಗೂ ಕನೆಕ್ಷನ್ ಬೇಕು. ಸರಿ, ಅದನ್ನು ಮಾಡೋಣ. ಫ್ಯಾನಿಗೂ ಸ್ವಿಚ್ಚಿಗೂ ಒಂದು ಕನೆಕ್ಷನ್ ಮಾಡೋಣ. ಸ್ವಿಚ್ ಅದು ಮಾಡೋಣ, ಫ್ಯಾನ್ ತಿರುಗಬೇಕು, ತಿರುಗತ್ತೋ? ಇಲ್ಲ. ಯಾಕೆ ಅಂತಂದರೆ ಆ ಸ್ವಿಚ್ಚಿಗೂ ಮೇನ್ ಸ್ವಿಚ್ಚಿಗೂ ಏನು ಕನೆಕ್ಷನ್ ಇದ್ದರೆ ಮಾತ್ರ ನಡೆಯುತ್ತೆ. ಅದಿಲ್ಲ, ಏನು ಸ್ವಿಚ್ ಅದುಮಿದ್ರೂ ಫ್ಯಾನ್ ತಿರುಗೋದಿಲ್ಲ. ಸರಿ, ಅದನ್ನೂ ಮಾಡೋಣ. ಮೇನ್ ಸ್ವಿಚ್ಚಿಂದ ಈ ಕಡೆ ಒಂದು ಕನೆಕ್ಷನ್ ಕೊಟ್ಟದ್ದು ಆಯಿತು, ಸ್ವಿಚ್ ಹಾಕಿದರೆ
ತಿರುಗ್ತಾ ಇಲ್ಲ. ಯಾಕೆ ಅಂತಂದರೆ ಆ ಮೇನ್ ಸ್ವಿಚ್ಚಿಗೂ ಆ ಹೊರಗಿರೋದಕ್ಕೆ ಟ್ರಾನ್ಸ್ಫಾರ್ಮರಿಂದ ಕನೆಕ್ಷನೇ ಇಲ್ಲ. ಸರಿ, ಅದನ್ನೂ ಮಾಡೋಣ, ಸ್ವಿಚ್ ಅದುಮಿದ್ರೆ ಇಲ್ಲ. ಯಾಕೆ? ಅಲ್ಲಿಗಿನ್ನು ಎಲ್ಲಿ ಜನರೇಟ್ ಆಗತ್ತಲ್ಲ ವಿದ್ಯುತ್ ಉತ್ಪಾದನೆ ಎಲ್ಲಿ ಆಗತ್ತೆ, ಅಲ್ಲಿಂದ ಇಲ್ಲಿಗೆ ಇನ್ನೂ ಬಂದೇ ಇಲ್ಲ, ಕನೆಕ್ಷನೇ ಇಲ್ಲ. ಹಾಗಾದರೆ ಇಲ್ಲಿ ನಾವು ಸ್ವಿಚ್ ಅದುಮಿದಾಗ, ನಾವು ಬಯಸಿದಾಗ ಇಲ್ಲಿ ದೀಪ ಉರಿಬೇಕು ಅಂತಿದ್ರೆ ಏನೆಲ್ಲ ಬೇಕು? ಆ ಸ್ವಿಚ್ಚಿಗೂ ಫ್ಯಾನಿಗೂ ಕನೆಕ್ಷನ್ ಬೇಕು, ಆ ಸ್ವಿಚ್ಚಿಗೂ ಮೇನ್ ಸ್ವಿಚ್ ಕನೆಕ್ಷನ್ ಬೇಕು, ಅಲ್ಲಿಂದ ಟ್ರಾನ್ಸ್ಫಾರ್ಮರ್ಗೆ ಬೇಕು, ಅಲ್ಲಿಗೆ ಎಲ್ಲಿ ಜನರೇಟ್ ವಿದ್ಯುತ್ ಉತ್ಪಾದನೆ ಆಗತ್ತಲ್ಲ ಅಲ್ಲಿಂದ ಕನೆಕ್ಷನ್ ಬೇಕು. ಒಂದೇ ಒಂದು ಕಡೆ ಕನೆಕ್ಷನ್ ತಪ್ಪಿದ್ರೂ ಕೂಡ ಇಲ್ಲಿ ನಾವು ಸ್ವಿಚ್ ಅದುಮಿದ್ರೆ ಉಪಯೋಗ ಇಲ್ಲ. ಹೇಗೋ ಅದರಂತೆ ಈ ನಮ್ಮ ಇಂದ್ರಿಯಗಳಿಂದ ನಾವೇನಾದರೂ ಪ್ರವೃತ್ತಿ ಮಾಡಬೇಕು ಅಂತಿದ್ರೆ, ಅದರಿಂದ ಏನಾದರೂ ಕಾರ್ಯಗಳು ನಡೀಬೇಕು ಅಂತಿದ್ರೆ ಒಳಗೆ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಒಳಗೆ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಎಲ್ಲ ಸರಿ ಇದ್ದಾಗ ನಾನೇ ಮಾಡಿದೆ ಅಂದ್ಕೊಂಡ್ಬಿಡ್ತೇವೆ. ಒಂದು ಕನೆಕ್ಷನ್ ತಪ್ಪಿತು ಅಂತಂದರೆ ಆವಾಗ ನಾವು ತಿಳಿಯೋದು ಈ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಇಲ್ಲ. ಜ್ಞಾನಿಗಳು ಹೇಳಿದರು ಒಳಗೆ ವ್ಯವಸ್ಥೆ ಇಷ್ಟಿದೆ. ಧ್ರುವ ಮಹಾರಾಜರು ಅದನ್ನು ನಮಗೆ ನೆನಪಿಸಿಕೊಡ್ತಾ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಃ ಸ್ವಧಾಮನ. ಅವನಿಗೆ ಮತ್ತೊಬ್ಬನೇ ಪ್ರೇರಣೆ ಬೇಕಾಗಿಲ್ಲ, ಅವನು ಸ್ವೇ ಮಹಿಮ್ನೆ ಪ್ರತಿಷ್ಠಿತ. ಇದು ಮತ್ತೆ ವಾಗಿಂದ್ರಿಯ ಒಂದೇ ಅಲ್ಲ, ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇದು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಅದು ನಿನ್ನ ಅನುಗ್ರಹದಿಂದ.